ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ದೇವರ ಮೂರ್ತಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ದೇವರ ಫೋಟೋ ಇದೆ, ಅದನ್ನು ನೀವು ಪ್ರತಿದಿನ ಪೂಜೆ ಮಾಡ್ತಾ ಇದ್ದೀರಾ. ಸ್ವಲ್ಪ ತಿಂಗಳುಗಳು ಅಥವಾ ವರ್ಷಗಳು ಕಳೆದ ನಂತರ ಆ ಫೋಟೋಗಳು ಏನಾಗುತ್ತೆ ಅಂತಂದರೆ ಶೇಡ್ ಆಗೋದಕ್ಕೆ ಶುರುವಾಗುತ್ತೆ, ಅಥವಾ ಅದರಲ್ಲಿರುವಂತಹ ಮರ ಏನಿರುತ್ತೆ ಫ್ರೇಮ್ ಅದೇನಾಗುತ್ತೆ ಬ್ರೋಕನ್ ಆಗಿರುತ್ತೆ, ಅಥವಾ ಗಾಜು ಹೊಡೆದೋಗುವಂಥದ್ದು. ಈ ಥರ ಆದಮೇಲೆ ಎಲ್ಲರೂ ಮಾಡುವಂಥದ್ದೇನು, ಅದನ್ನು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅಥವಾ ಪೂಜೆಗೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಅದನ್ನು ನಾವು ಹರಳಿಕಟ್ಟೆ ಹತ್ರನೋ ಅಥವಾ ಬೇರೆ ಕಡೆನೋ ಅಥವಾ ನದಿಯಲ್ಲಿ ಹರಿಯೋ ನದಿಗೆ ಬಿಡುವಂಥದ್ದು, ಈ ಥರ ಮಾಡುವಂಥದ್ದಿದೆ. ಇಷ್ಟು ವರ್ಷ ನಾವು 10 ವರ್ಷ ಪೂಜೆ ಮಾಡಿರ್ತೀವಿ, 5 ವರ್ಷ ಪೂಜೆ ಮಾಡಿರ್ತೀವಿ, ತುಂಬ ಗೌರವವನ್ನು ನೀಡಿರ್ತೀವಿ ಆ ಫೋಟೋಗೆ, ಅಲ್ಲಿ ದೇವರು ಇದ್ದಾರೆ ಅಂತ ನಂಬಿ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀವಿ, ಇಷ್ಟೆಲ್ಲ ಮಾಡಿರ್ತೀವಿ, ನಮ್ಮ ಹರಕೆಗಳನ್ನು ಕೇಳ್ಕೊಂಡಿರ್ತೀವಿ, ಆ ಹರಕೆಗಳು ನೆರವೇರುತ್ತೆ ಅಂತ ನಂಬಿರ್ತೀವಿ, ನೆರವೇರಿರುತ್ತೆ. ಒಂದು ಪೂರ್ತಿಯಾದ ಗೌರವವನ್ನು ಕೊಟ್ಟಿರುವಂತಹ ಫೋಟೋಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ತೊಗೊಂಡೋಗ್ಬಿಡ್ತೀವಿ. ಓಕೆ, ಅದು ಬ್ರೋಕನ್ ಆಗೋಯ್ತು, ಅದರಲ್ಲಿ ಇನ್ನು ಶಕ್ತಿ ಇರೋದಿಲ್ಲ, ಸೊ ತೊಗೊಂಡೋಗ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ಇಟ್ಟು ಬಂದುಬಿಟ್ರೆ ಮುಗೀತು ನಮ್ಮ ಕೆಲಸ ಅಂತ ಅಂದ್ಕೊತೀವಿ. ಹಾಗಾದರೆ ನಾವು ಮಾಡ್ತಾ ಇರುವಂತಹ ಈ ಕೆಲಸ ಸರಿನಾ? ಖಂಡಿತ ತಪ್ಪು. ನೋಡಿ, ನಾವೇನಾದ್ರೂ ಫೋಟೋಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ, ಅದಕ್ಕೆ ಪೂಜ್ಯ ಸ್ಥಾನವನ್ನು ನೀಡಿದ್ದೀವಿ ಅಂತಂದರೆ ಅದನ್ನು ನೀವೇನಾದ್ರೂ ಎಲ್ಲರೂ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇಷ್ಟು ದಿನ ಕೊಟ್ಟಂತಹ ರೆಸ್ಪೆಕ್ಟು ಇವಾಗ ಕೊಡ್ದಲೇ ಹೋಗ್ಬಿಟ್ರೆ ಮುಗ್ದೋಗ್ಬಿಡುತ್ತಾ, ಎಲ್ಲ ಒಳ್ಳೆಯದಾಗ್ಬಿಡುತ್ತಾ? ಖಂಡಿತ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀವೇನಾದರೂ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಬ್ರೋಕನ್ ಆಗಿರುವಂಥದ್ದು ದೇವರ ಫೋಟೋಗಳಿದ್ದರೆ ಫಸ್ಟ್ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವ ಥರ ಸಪ್ರೇಟ್ ಮಾಡಬೇಕು ಅಂತ ಹೇಳೋದಾದರೆ, ಅದರಲ್ಲಿರುವಂತಹ ಗಾಜನ್ನು ಸಪ್ರೇಟ್ ಮಾಡಬೇಕು, ಮತ್ತು ವುಡ್ ಫ್ರೇಮ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿ, ಆಮೇಲೆ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ದೇವರ ಫೋಟೋ ಇರುತ್ತಲ್ಲ ಆ ಪೇಪರ್ ಸಿಗುತ್ತೆ ನಿಮಗೆ, ಅದನ್ನು ಮೂರನ್ನು ಸಪ್ರೇಟ್ ಮಾಡ್ಕೋಬೇಕು. ನೀವು ಸಪ್ರೇಟ್ ಮಾಡಿಕೊಂಡು ಗಾಜನ್ನು ರೀಸೈಕಲ್ ಆಗುತ್ತೆ, ಗಾಜನ್ನು ಸಹ ಗ್ಲಾಸ್ ಅದನ್ನು ರೀಸೈಕಲ್ ಆಗೋದಕ್ಕೆ ಕೊಡಬಹುದು ನಾವು ಅದನ್ನು. ಮತ್ತು ವುಡ್ಡು ಅದನ್ನು ಸಹ ರೀಸೈಕಲ್ ಆಗುತ್ತೆ. ಸೊ ಅದನ್ನು ಸಹ ಯಾರಾದ್ರೂ ಮನೆ ಹತ್ರ ಬಂದಾಗ ಅಥವಾ ಪೇಪರ್ ಹಾಕೋರು ಇರ್ತಾರಲ್ವ ಅವರಿಗೆ ಅಥವಾ ಕೊಡೋದನ್ನ ಗುಜ್ರಿಗೆ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅಷ್ಟು ಮಾಡಬಹುದು. ಆದರೆ ದೇವರ ಪೇಪರ್ ಇರುತ್ತೆ ಗೊತ್ತಾ, ಆ ಫೋಟೋ ಇರುವಂತಹ ಪೇಪರ್, ಅದನ್ನು ಏನು ಮಾಡಬಹುದು ಅಂತಂದರೆ ಅದನ್ನೂ ಸಹ ರೀಸೈಕಲ್ ಆಗುತ್ತೆ. ಅದನ್ನು ಬಿಸಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಡಿ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ, ಅದಕ್ಕೆ ನೀವು ಇಷ್ಟು ದಿನ ಏನು ಭಕ್ತಿಯಿಂದ ನಮಿಸ್ತಾ ಇದ್ರು ಅದೇ ಥರ ಒಂದು ಹೂವು ಇಟ್ಬಿಟ್ಟು ನಮಿಸ್ಬಿಟ್ಟು ಅದಾದ ನಂತರ ಭೂಮಿಯಲ್ಲಿ ಅದನ್ನೇನು ಮಾಡಿ ಮುಚ್ಚಿಬಿಡಿ. ಈ ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು ಪ್ರತಿಯೊಬ್ಬರು. ಇದು ಭಯದಿಂದ ಅಂತ ಹೇಳ್ತಾ ಇಲ್ಲ, ಇದರಿಂದ ನೀವು ಎಷ್ಟೋ ಕಡೆ ನೋಡಿರ್ತೀರ, ನದಿಗಳ ಹತ್ರ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹರಳಿಕಟ್ಟೆ ಹತ್ರ ಆಗಿರ್ಬೋದು, ತೊಗೊಂಬರ್ತಾರೆ, ಅಲ್ಲಿ ಪ್ಲೇಸ್ ಮಾಡಿಬಿಡ್ತಾರೆ. ಇಷ್ಟು ದಿನ ಪೂಜೆ ಮಾಡೋದಕ್ಕೆ ಲಾಯಕ್ಕಾಗಿತ್ತು, ಇಷ್ಟು ದಿನ ಆ ದೇವ್ರು ನಮ್ಗೆ ಹೊರ ಕೊಡ್ತಾ ಇತ್ತು, ಅದೊಂದು ಸ್ವಲ್ಪ ಬ್ರೋಕನ್ ಆಗೋಯ್ತು ಅಂತಂದರೆ ಓಕೆ ಎಲ್ಲ ಮುಗ್ದೋಯ್ತು ಅಂತ. ಖಂಡಿತ ಅಲ್ಲ. ಆ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನೀವೇ ತಾಪತ್ರೆಯನ್ನು ತಂದುಕೊಂಡ ಹಾಗೆ. ಇದನ್ನು ನಾನು ಹೇಳಿರುವಂತಹ ಸಪ್ರೇಷನ್ ಮಾಡೋದಕ್ಕೆ ತುಂಬ ನಿಮಗೇನು ದಿನಗಟ್ಟಲೆ ತೊಗೊಳೋದಿಲ್ಲ, ಸ್ವಲ್ಪ ಸಮಯ ತೊಗೊಳುತ್ತೆ. ಈ ಥರ ಮಾಡಿ ಅದನ್ನು ಮುಚ್ಚೋದ್ರಿಂದ ಅದು ರೀಸೈಕಲ್ ಆಗುತ್ತೆ. ಈ ಪ್ರಾಕ್ಟೀಸ್ನ ಪ್ರತಿಯೊಬ್ಬರು ಮಾಡಲೇಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು. ದೇವರು ಅಥವಾ ಭಯ ಪಡೋದು ಬೇಡ, ಅದಕ್ಕಿಂತ ಹೆಚ್ಚಾಗಿ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿಯಾಗಿ ಮಾಡೋದಕ್ಕೆ ಇದನ್ನು ನಾವೆಲ್ಲರೂ ಪಾಲಿಸ್ತಾ ಬರಬೇಕು. ಇದರಿಂದ ಎನ್ವೈರ್ನಮೆಂಟ್ಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ, ನಮ್ಮ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.